ಒಂದು ಸಣ್ಣ ಹಳ್ಳಿಯಲ್ಲಿ ಭೂಷಣ್ ಎಂಬ ಸರಳ ಮತ್ತು ಪ್ರಾಮಾಣಿಕ ರೈತ ತನ್ನ ಪತ್ನಿ ಮಾಲತಿ ಜೊತೆ ವಾಸಿಸುತ್ತಿದ್ದ. ಭೂಷಣ್ ತುಂಬಾ ಬಡವನಾಗಿದ್ದನು, ಆದರೆ ಅವನು ಹಗಲಿರುಳು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು. ಇಷ್ಟೆಲ್ಲ ಕಠಿಣ ಪರಿಶ್ರಮದ ಹೊರತಾಗಿಯೂ ಭೂಷಣ್ ಬಡವನಾಗಿಯೇ ಇದ್ದನು. ಕೆಲವೊಮ್ಮೆ ಅವನು ಜಮೀನುದಾರರಿಗೆ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದನು. ಕಾಲ ಕಳೆದಂತೆ ಅವನ ಬಡತನ ಹೆಚ್ಚಾಯಿತು. ಒಂದು ದಿನ ಭೂಷಣ್ ತನ್ನ ಹೆಂಡತಿಗೆ ಹೇಳಿದನು, ಮಾಲತಿ, ನಾನು ನಗರದಲ್ಲಿ ಎಲ್ಲೋ ಹೋಗಿ ಕೆಲಸ ಮಾಡಬೇಕು. ಇಷ್ಟೆಲ್ಲಾ ಕಠಿಣ ಪರಿಶ್ರಮದ ಹೊರತಾಗಿಯೂ ನಾವು ಇನ್ನೂ ಬಡವರೇ. ದೂರದ ನಗರದಲ್ಲಿ ಕಡಿಮೆ ಕೆಲಸ ಮತ್ತು ಹೆಚ್ಚು ಹಣವಿದೆ. ಹಾಗಾಗಿ ನಾನು ದೊಡ್ಡ ನಗರದಲ್ಲಿ ಕೆಲಸ ಮಾಡಲು ನಿರ್ಧರಿಸಿದ್ದೇನೆ. ನೀವು ಬೇರೆ ನಗರದಲ್ಲಿ ಕೆಲಸಕ್ಕೆ ಹೋದರೆ ನಾನ್ ಮನೆಯಲ್ಲಿ ಒಬ್ಬಂಟಿಯಾಗಿ ಹೇಗೆ ಬದುಕುತ್ತೇನೆ? ನೀವು ಬೇರೆ ನಗರದಲ್ಲಿ ಕೆಲಸ ಮಾಡಲು ನಾನು ಬಯಸುವುದಿಲ್ಲ. ನನಗೆ ಹೆಚ್ಚು ಹಣದ ದುರಾಸೆ ಇಲ್ಲ. ನೀವು ಏನೇ ಸಂಪಾದಿಸಿದರೂ ನನಗೆ ಸಂತೋಷವಾಗುತ್ತದೆ. ನೀನು ಕಡಿಮೆ ಸಂಪಾದಿಸಬಲ್ಲೆ. ದೂರ ಹೋಗಬೇಡ. ನನಗೆ ಬೇಕಾಗಿರುವುದು ಅಷ್ಟೇ. ನನಗೆ ಗೊತ್ತು ಮಾಲ್ತಿ, ನೀವು ಯಾವಾಗಲೂ ಕಷ್ಟದ ಸಮಯದಲ್ಲಿ ನನ್ನನ್ನು ಬೆಂಬಲಿಸಿದ್ದೀರಿ. ನಮ್ಮ ಬಡತನವನ್ನು ಇನ್ನು ಮುಂದೆ ನೋಡುವುದನ್ನು ಸಹಿಸಲು ನನಗೆ ಸಾಧ್ಯವಿಲ್ಲ. ನಾನು 1 ಅಥವಾ 2 ವರ್ಷಗಳ ಕಾಲ ದೂರದ ನಗರದಲ್ಲಿ ಕೆಲಸಕ್ಕೆ ಹೋಗಬೇಕಾಗುತ್ತದೆ. ಆಗ ಮಾತ್ರ ನಮ್ಮ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ಇಲ್ಲದಿದ್ದರೆ ನಾವು ಪ್ರತಿ ಪೈಸೆಗೂ ಹಂಬಲಿಸುತ್ತಲೇ ಇರುತ್ತೇವೆ. ನಗರದಲ್ಲಿ ಸಾಕಷ್ಟು ಕೆಲಸವಿದೆ. ನನಗೆ ಅಲ್ಲಿ ಕೆಲಸ ಸಿಕ್ಕರೆ ನಮ್ಮ ಅದೃಷ್ಟ ಬದಲಾಗುತ್ತದೆ ಮತ್ತು ಎಲ್ಲವೂ ಸರಿಯಾಗುತ್ತದೆ. ಸರಿ, ನೀವು ಹೋಗಲು ಬಯಸಿದರೆ ಹೋಗಿ. ಆದರೆ ನಿಮ್ಮನ್ನು ನೋಡಿಕೊಳ್ಳಿ. ನಾನು ಇಂದು ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡುತ್ತೇನೆ. ನೀವು ನಾಳೆ ಹೊರಡಬಹುದು. ಮರುದಿನ ಬೆಳಿಗ್ಗೆ ಭೂಷಣ್ ತನ್ನ ಹೆಂಡತಿಗೆ ವಿದಾಯ ಹೇಳಿ ನಗರಕ್ಕೆ ಹೊರಟನು. ದಿನವಿಡೀ ನಡೆದ ನಂತರ ಅವನು ನಗರವನ್ನು ತಲುಪುತ್ತಾನೆ. ಭೂಷಣ್ ಹೊಸ ನಗರದಲ್ಲಿ ಯಾರನ್ನೂ ತಿಳಿದಿರಲಿಲ್ಲ. ಆದ್ದರಿಂದ ಅವನು ಯೋಚಿಸುತ್ತಾನೆ, ನಾನು ಹೇಗಾದರೂ ರಾತ್ರಿ ಕಳೆಯಲು ವ್ಯವಸ್ಥೆ ಮಾಡಬೇಕು. ನಂತರ ಮರುದಿನ ಬೆಳಿಗ್ಗೆ ನನಗೆ ಕೆಲಸ ಸಿಗುತ್ತದೆ. ಭೂಷಣ್ ರಾತ್ರಿ ಕಳೆಯಲು ಒಂದು ಮನೆಯ ಬಳಿಗೆ ಬರುತ್ತಾನೆ. ಆಗ ಮನೆಯ ಮಾಲೀಕರು ಹೊರಬರುತ್ತಾರೆ. ನಂತರ ಭೂಷಣ್ ಆ ವ್ಯಕ್ತಿಗೆ ಹೇಳುತ್ತಾನೆ, ಸಹೋದರ, ನಾನು ದೂರದ ಹಳ್ಳಿಯಿಂದ ಬಂದಿದ್ದೇನೆ. ಈಗ ಸಂಜೆಯಾಗಿದೆ ಮತ್ತು ನನಗೆ ರಾತ್ರಿ ಕಳೆಯಲು ಸ್ವಲ್ಪ ಜಾಗ ಬೇಕು. ರಾತ್ರಿ ತಂಗಲು ನಿಮ್ಮ ಮನೆಯಲ್ಲಿ ನನಗೆ ಸ್ವಲ್ಪ ಜಾಗ ನೀಡಿದರೆ ಅದು ತುಂಬಾ ಉಪಕಾರವಾಗುತ್ತದೆ. ನೀವು ಹಳ್ಳಿಯವರೇ ಅಥವಾ ಬೇರೆ ಎಲ್ಲೋ ಆಗಿದ್ದರೂ ನನಗೆ ಅದು ಮುಖ್ಯವಲ್ಲ. ನನಗೆ ನಿಮ್ಮನ್ನು ತಿಳಿದಿಲ್ಲ. ನನಗೆ ನಿಮ್ಮನ್ನು ಗುರುತಿಸಲೂ ಸಾಧ್ಯವಿಲ್ಲ. ಹಾಗಾದರೆ ನಾನು ನಿಮ್ಮನ್ನು ನನ್ನ ಮನೆಯಲ್ಲಿ ಹೇಗೆ ಇರಿಸಬಹುದು? ಅನೇಕ ಜನರು ಕೆಲಸ ಮಾಡಲು ನಗರಕ್ಕೆ ಬರುತ್ತಾರೆ. ನೀವು ಅಪರಿಚಿತರಲ್ಲ. ಹೋಗಿ ಬೇರೆಡೆ ಉಳಿಯಲು ಸ್ಥಳವನ್ನು ಹುಡುಕಿ. ಭೂಷಣ್ ಒಂದು ಮಾತನ್ನು ಹೇಳದೆ ಹೊರಟು ಹೋಗುತ್ತಾನೆ. ನಂತರ ಭೂಷಣ್ ಹಲವಾರು ಮನೆಗಳಿಗೆ ಭೇಟಿ ನೀಡುತ್ತಾರೆ. ಆದರೆ ಎಲ್ಲರೂ ಅವನಿಗೆ ವಸತಿ ನೀಡಲು ನಿರಾಕರಿಸುತ್ತಾರೆ. ಇದನ್ನೆಲ್ಲ ನೋಡಿ ಭೂಷಣ್ ತುಂಬಾ ನಿರಾಸೆಗೊಳ್ಳುತ್ತಾನೆ. ನಂತರ ಭೂಷಣ್ ಯೋಚಿಸಲು ಪ್ರಾರಂಭಿಸುತ್ತಾನೆ, ಈ ನಗರದಲ್ಲಿ ಯಾರೂ ನನಗೆ ವಸತಿ ನೀಡಲು ಸಿದ್ಧರಲ್ಲ. ನಾನು ಇಂದು ರಾತ್ರಿ ಎಲ್ಲಿಗೆ ಹೋಗಬೇಕು ನನಗೆ ಗೊತ್ತಿಲ್ಲ. ನನಗೆ ಉಳಿಯಲು ಸ್ಥಳ ಸಿಗದಿದ್ದರೆ ಈ ನಗರದಲ್ಲಿ ನನಗೆ ಹೇಗೆ ಕೆಲಸ ಸಿಗುತ್ತದೆ? ಭೂಷಣ್ ಇದನ್ನೆಲ್ಲ ಯೋಚಿಸುತ್ತಿದ್ದಾಗ ಅವನ ಕಣ್ಣುಗಳು ವೃದ್ಧೆಯ ಮಹಿಳೆಯ ಗುಡಿಸಲಿನ ಮೇಲೆ ಬಿದ್ದವು. ಭೂಷಣ್ ವೃದ್ಧೆಯ ಮನೆಗೆ ಹೋಗಿ ಅವಳಿಗೆ, ಅಮ್ಮ, ನೀನು ಇಷ್ಟು ದೊಡ್ಡ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತೀಯಾ? ನಿನ್ನ ಜೊತೆ ಬೇರೆ ಯಾರೂ ವಾಸಿಸುತ್ತಿಲ್ಲವೇ? ನಿನ್ನ ಮಕ್ಕಳು ಎಲ್ಲಿದ್ದಾರೆ? ಮಗನೇ, ನನಗೆ ಮಕ್ಕಳಿಲ್ಲ. ನನಗೆ ಒಬ್ಬಳು ಮಗಳಿದ್ದಳು. ಅವಳು ಕೂಡ ಅನಾರೋಗ್ಯದಿಂದ ತೀರಿಕೊಂಡಳು. ಮತ್ತು ನನ್ನ ಮದುವೆಯಾದ ಕೆಲವು ದಿನಗಳ ನಂತರ ನನ್ನ ಗಂಡ ಕೂಡ ನನ್ನನ್ನು ಬಿಟ್ಟು ಹೋದನು. ನನಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ತಾಯಿ, ಈಗ ಅಳಬೇಡ. ನಾನು ನಿನ್ನೊಂದಿಗಿದ್ದೇನೆ. ನೀನು ಈ ಮನೆಯಲ್ಲಿ ಇನ್ನೂ ಒಂಟಿಯಾಗಿಲ್ಲ. ಈಗ ನನ್ನನ್ನು ನಿನ್ನ ಮಗನೆಂದು ಪರಿಗಣಿಸು. ಮಗನೇ, ನೀನು ತುಂಬಾ ಒಳ್ಳೆಯ ವ್ಯಕ್ತಿ. ನೀನು ನೋಡಲು ತುಂಬಾ ಒಳ್ಳೆಯವಳು. ಈ ನಗರದಲ್ಲಿ ತುಂಬಾ ಜಾಗರೂಕನಾಗಿರು. ಏಕೆಂದರೆ ಇಲ್ಲಿ ಅನೇಕ ವಂಚಕರಿದ್ದಾರೆ. ಅವರು ಯಾರನ್ನಾದರೂ ನೋಡ್ತಾರೆ, ಅವರನ್ನು ಮೋಸ ಮಾಡ್ತಾರೆ. ಭೂಷಣ್ ಕೆಲಸ ಹುಡುಕುಟ ಹೊರತನು. ಶೀಘ್ರದಲ್ಲೇ ಅವನು ಒಬ್ಬ ಉದ್ಯಮಿಯ ಪಡಿತರ ಅಂಗಡಿಯಲ್ಲಿ ಕೆಲಸ ಕಂಡುಕೊಳ್ಳುತ್ತಾನೆ. ಭೂಷಣ್ ಉದ್ಯಮಿಗೆ ಯಾವುದೇ ಕೆಲಸವನ್ನು ಎಂದಿಗೂ ನಿರಾಕರಿಸುವುದಿಲ್ಲ ಮತ್ತು ಪ್ರತಿಯೊಂದು ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗಮನದಿಂದ ಮಾಡುತ್ತಿದ್ದನು. ಭೂಷಣ್ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಿ ಸೇಠ್ ಅವರ ಬಗ್ಗೆ ತುಂಬಾ ಸಂತೋಷಪಟ್ಟರು. ಆದ್ದರಿಂದ ಅವರು ತಮ್ಮ ಸಂಬಳವನ್ನು ಜಪ್ತಿ ಮಾಡಿದರು. ಭೂಷಣ್ ತನ್ನ ಗಳಿಕೆಯಿಂದ ತನಗೆ ಬೇಕಾದಷ್ಟು ಮಾತ್ರ ಖರ್ಚು ಮಾಡುತ್ತಿದ್ದನು ಮತ್ತು ಉಳಿದದ್ದನ್ನು ಸಣ್ಣ ಚೀಲದಲ್ಲಿ ಇಟ್ಟುಕೊಂಡಿದ್ದನು. ಒಂದು ದಿನ ಭೂಷಣ್ ಯೋಚಿಸಿದನು, ನಾನು 1,000 ರೂಪಾಯಿ ಉಳಿಸಿದ ನಂತರ
ನಾನು ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಹಿಂತಿರುಗುತ್ತೇನೆ. ನಂತರ ನಾನು ಹಳ್ಳಿಯಲ್ಲಿ ಉತ್ತಮ ವ್ಯವಹಾರವನ್ನು ಪ್ರಾರಂಭಿಸುತ್ತೇನೆ. ಭೂಷಣ್ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ₹1,000 ಉಳಿತಾಯಿಸ್ತಾನೆ. ಒಬ್ಬ ಬಡವನಿಗೆ ₹1,000 ಒಂದು ದೊಡ್ಡ ಮೊತ್ತವಾಗಿತ್ತು. ಆದ್ದರಿಂದ ಭೂಷಣ್ ವೃದ್ಧೆಯ ಮಹಿಳೆಗೆ ಹೇರಿದನು, ಅಮ್ಮ, ನನ್ನ ಬಳಿ ಈಗ ₹1,000 ಇದೆ. ಇದರ ಬಗ್ಗೆ ಚಿಂತೆಯಾಗಿದೆ. ಈ ಹಣ ಕಳೆದು ಹೋದರೆ ಅಥವಾ ಯಾರಾದರೂ ಅದನ್ನು ಕದ್ದರೆ ಅದು ಅನಾಹುತವಾಗುತ್ತದೆ. ಆದ್ದರಿಂದ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನನ್ನೊಂದಿಗೆ ಕೊಂಡೊಯ್ಯುವುದು ಮೂರ್ಖತನ ಮತ್ತು ಅದನ್ನು ಈ ಮನೆಯಲ್ಲಿ ಮರೆಮಾಡುವುದೂ ಸರಿಯಲ್ಲ. ಯಾರಿಗೆ ಗೊತ್ತು, ಯಾರಾದರೂ ನಾನು ಹಣವನ್ನು ಮರೆಮಾಡುವುದನ್ನು ಮತ್ತು ಅದನ್ನು ಕದಿಯುವುದನ್ನು ನೋಡಿ ನಾನು ಬರಿಗೈಯಲ್ಲಿ ಮನೆಗೆ ಹಿಂತಿರುಗಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ. ಈ ನಗರದಲ್ಲಿ ತುಂಬಾ ದುಷ್ಟರು ಮತ್ತು ಕೆಟ್ಟ ಜನರಿದ್ದಾರೆ. ಆದ ಕಾರಣವೇ ನಾನು ಈಗ ಮನೆಗೆ ಹೋಗಬೇಕು. ಮಗನೇ, ನೀನು ಹೇಳಿದ್ದು ಸರಿ. ಆದರೆ ನೀನು ಈಗ ನಿನ್ನ ಹಳ್ಳಿಗೆ ಏಕೆ ಹೋಗುತ್ತಿದ್ದೀಯಾ? ಇನ್ನೂ ಕೆಲವು ದಿನ ಇರು. ತಾಯಿ, ನಾನು ಇರಲು ಬಯಸುತ್ತೇನೆ, ಆದರೆ ನಾನು ಈ ಹಣದಿಂದಾಗಿ ಹೋಗುತ್ತಿದ್ದೇನೆ. ಮಗನೇ, ಒಂದು ಕೆಲಸ ಮಾಡು. ಈ ನಗರದ ಪ್ರಸಿದ್ಧ ಭೂಮಾಲೀಕ ರಾಂಪಾಲ್ ಬಳಿಗೆ ಹೋಗಿ ನಿನ್ನ ಹಣವನ್ನು ಅವನ ಬಳಿ ಠೇವಣಿ ಇರಿಸು. ಮತ್ತು ನೀನು ಮನೆಗೆ ಹಿಂದಿರುಗಿದಾಗ ರಾಂಪಾಲ್ನಿಂದ ನಿನ್ನ ಹಣವನ್ನು ಹಿಂತಿರುಗಿಸು. ಆದರೆ ತಾಯಿ, ನನ್ನ ಹಣವನ್ನು ನಾನು ಆ ಭೂಮಾಲೀಕನ ಬಳಿ ಹೇಗೆ ಇಟ್ಟುಕೊಳ್ಳಬೇಕು? ಯಾರಿಗೆ ಗೊತ್ತು, ಅವನು ನಾಳೆ ಅದನ್ನು ಹಿಂತಿರುಗಿಸಲು ನಿರಾಕರಿಸಬಹುದು. ಮಗನೇ, ರಾಂಪಾಲ್ ತುಂಬಾ ಪ್ರಾಮಾಣಿಕ ಮತ್ತು ಉದಾತ್ತ ವ್ಯಕ್ತಿ. ನೀವು ಯಾವುದೇ ಚಿಂತೆಯಿಲ್ಲದೆ ಅವನಿಗೆ ನಿಮ್ಮ ಹಣವನ್ನು ನೀಡಬಹುದು. ಅನೇಕ ಜನರು ತಮ್ಮ ಹಣವನ್ನು ಅವನ ಬಳಿ ಇಡುತ್ತಾರೆ. ವೃದ್ಧೆಯ ಮಾತುಗಳಿಂದ ಮನವರಿಕೆಯಾದ ಭೂಷಣ್ ತನ್ನ ₹1,000 ತೆಗೆದುಕೊಂಡು ರಾಂಪಾಲ್ ಬಳಿಗೆ ಹೋಗುತ್ತಾನೆ. ಮನೆ ಮಾಲೀಕರು ಭೂಷಣ್ಗೆ ಹೇಳುತ್ತಾರೆ, ನೀವು ಯಾರು ಮತ್ತು ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ನಾನು ನಿಮ್ಮನ್ನು ಇದುವರೆಗೆ ನೋಡಿಲ್ಲ ಎಂದು ಕೇಳುತ್ತಾನೆ. ಸರ್, ನನ್ನ ಹೆಸರು ಭೂಷಣ್. ನಾನು ಈ ನಗರದವನಲ್ಲ. ನಾನು ಹಳ್ಳಿಯಿಂದ ಕೆಲಸ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ವರ್ಷಗಳ ಕಠಿಣ ಪರಿಶ್ರಮದ ನಂತರ ₹1,000 ಉಳಿಸಿದ್ದೇನೆ. ನನ್ನ ಹಣವನ್ನು ನಿಮ್ಮ ಬಳಿ ಠೇವಣಿ ಇಡಲು ಬಂದಿದ್ದೇನೆ. ನನ್ನ ಹಣ ನಿಮ್ಮ ಬಳಿ ಸುರಕ್ಷಿತವಾಗಿರುತ್ತದೆ. ನಾನು ಈ ನಗರದಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವವರೆಗೆ ನನ್ನ ಹಣ ನಿಮ್ಮ ಬಳಿ ಇರುತ್ತದೆ. ದಯವಿಟ್ಟು ಈ ಹಣವನ್ನು ಇಟ್ಟುಕೊಳ್ಳಿ. ನಿಮ್ಮ ಹಣವನ್ನು ಇಡಲು ನಿಮಗೆ ಇದಕ್ಕಿಂತ ಉತ್ತಮವಾದ ಸ್ಥಳ ಸಿಗುವುದಿಲ್ಲ. ಆದ್ದರಿಂದ ಚಿಂತಿಸಬೇಡಿ. ನಿಮ್ಮ ಹಣ ನನ್ನ ಬಳಿ ಸುರಕ್ಷಿತವಾಗಿರುತ್ತದೆ. ಈಗ ನೀವು ಯಾವುದೇ ಚಿಂತೆಯಿಲ್ಲದೆ ಮನೆಗೆ ಹೋಗಬಹುದು. ಮನೆ ಮಾಲೀಕರ ಮಾತುಗಳನ್ನು ಕೇಳಿ ಭೂಷಣ್ ಯಾವುದೇ ಚಿಂತೆಯಿಲ್ಲದೆ ಸಂತೋಷದಿಂದ ಮನೆಗೆ ಹೋದರು. ಇನ್ನು ಕೆಲವು ದಿನ ಕೆಲಸ ಮಾಡಿದ ನಂತರ ಭೂಷಣ್ ತನ್ನ ಹೆಂಡತಿಯನ್ನು ತುಂಬಾ ಮಿಸ್ ಮಾಡಿಕೊಳ್ಳಲು ಪ್ರಾರಂಭಿಸಿದನು. ಆದ್ದರಿಂದ ಭೂಷಣ್ ತನ್ನ ಮನೆಗೆ ಪ್ರಯಾಣಕ್ಕೆ ಸಿದ್ಧನಾಗುತ್ತಾನೆ ಮತ್ತು ಹಣವನ್ನು ಸಂಗ್ರಹಿಸಲು ಮನೆಯ ಮಾಲೀಕರ ಬಳಿಗೆ ಹೋಗುತ್ತಾನೆ. ಸರ್, ನಾನು ನನ್ನ ಹಳ್ಳಿಗೆ ಹೋಗುತ್ತಿದ್ದೇನೆ. ಆದ್ದರಿಂದ ನಾನು ನನ್ನ ಹಣವನ್ನು ಸಂಗ್ರಹಿಸಲು ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನನ್ನ ಹಣವನ್ನು ನನಗೆ ಹಿಂತಿರುಗಿಸಿ. ನೀವು ಯಾವ ಹಣದ ಬಗ್ಗೆ ಮಾತನಾಡುತ್ತಿದ್ದೀರಿ? ನೀವು ನನಗೆ ಯಾವಾಗ ಹಣ ಕೊಟ್ಟಿರಿ? ಸರ್, ನಾನು ಕೆಲವು ದಿನಗಳ ಹಿಂದೆ ನಿಮ್ಮ ಬಳಿ ₹1,000 ಠೇವಣಿ ಇಟ್ಟಿದ್ದೆನು. ನೀವು ಹುಚ್ಚರಾಗಿದ್ದೀರಾ? ₹1,000? ಓ, ಅದು ನಿಮ್ಮ 7 ತಲೆಮಾರುಗಳಲ್ಲಿ ಯಾರೂ ನೋಡದ ದೊಡ್ಡ ಮೊತ್ತ. ಅಂದಹಾಗೆ ನಿಮಗೆ ₹1,000 ಎಲ್ಲಿಂದ ಬಂದವು? ಮತ್ತು ನೀವು ನನಗೆ ₹1,000 ನೀಡಿದ್ದೀರಿ ಎಂಬುದಕ್ಕೆ ನಿಮ್ಮ ಬಳಿ ಯಾವ ಪುರಾವೆಗಳಿವೆ? ಮಲಿಕ, ನನ್ನ ಬಳಿ ಯಾವುದೇ ಪುರಾವೆಗಳಿಲ್ಲ. ಆದರೆ ಜನರು ನೀವು ತುಂಬಾ ಪ್ರಾಮಾಣಿಕರು ಎಂದು ಹೇಳುತ್ತಾರೆ. ಆದ್ದರಿಂದಲೇ ನಾನು ನಿಮಗೆ ಹಣವನ್ನು ನೀಡಿದಾಗ ನಾನು ನಿಮ್ಮ ಹಿಂದೆ ಯಾವುದೇ ಪುರಾವೆಗಳನ್ನು ಕೇಳಲಿಲ್ಲ. ಭೂಷಣ್ ಮನೆ ಮಾಲೀಕರಿಗೆ ತನ್ನ ₹1,000 ನೆನಪಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಾನೆ. ಆದರೆ ಮನೆ ಮಾಲೀಕರು ಕೇಳಲು ನಿರಾಕರಿಸುತ್ತಾರೆ. ಅವನು ತನ್ನ ಸೇವಕರನ್ನು ಕರೆದು ಅವರಿಗೆ ಹೇಳುತ್ತಾನೆ, ಇವನೊಬ್ಬ ವಂಚಕ, ಸುಳ್ಳು ಹೇಳುತ್ತಿದ್ದಾನೆ ಮತ್ತು ನನ್ನ ಮಾನಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಆತನನ್ನು ಹೊಡೆದು ಮನೆಯಿಂದ ಹೊರಗೆಸೆಯಿರಿ. ಮುಂದೆ ಏನಾಯಿತು ಅಂತ ನೋಡಲು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ HK ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.